ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಮ್ಮ ಕಿಚನ್ ಎಷ್ಟು ಗಬ್ಬಾಗಿದೆ ಅಂತ ತೋರಿಸ್ತೇನೆ. ಆ್ಯಕ್ಚುಲಿ ಏನು ಫ್ರಿಡ್ಜ್ ಸ್ವಲ್ಪ ಜೋಡಿಸ್ಬೇಕು, ಐಟಮ್ಸ್ ಎಲ್ಲ ಹಂಗಂಗೆ ಬಿದ್ದಿದೆ. ಸ್ವಲ್ಪ ಹಂಗೆ ಹಿಂಗೆ ಮಾಡಿ ಸ್ವಲ್ಪ ಸರಿ ಮಾಡಬೇಕು. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ವಿಡಿಯೋನ ಸಪೋರ್ಟ್ ಮಾಡಿ. ವಾಷಿಂಗ್ ಮಿಷಿನ್ ಆನ್ ಮಾಡಿದ್ದೀನಿ, ಅದು ಸ್ವಲ್ಪ ಸೌಂಡ್ ಇದೆ, ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನಮ್ಮ ಮನೆ ಕಿಚನ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ, ಬನ್ನಿ ನೋಡಿ. ನನ್ನ ಮಗ ಅಲ್ಲಿಂದ ಪಾತ್ರೆ ತೆಗಿಯೋದು, ಇಲ್ಲಿ ಹಾಕೋದು, ಇಲ್ಲಿಂದ ತೆಗಿಯೋದು, ಅಲ್ಲಿ ಹಾಕೋದು, ಹಂಗೆ ಹಿಂಗೆ ಮಾಡಿ ಎಷ್ಟು ಸ್ಲ್ಯಾಬ್ ಎಲ್ಲ ಫುಲ್ ಆಗಿಬಿಟ್ಟೈತೆ. ಕನೆಕ್ಷನ್ ನಮಗೆ ಸಪ್ರೇಟ್ ಇಲ್ಲ, ಸೊ ಅದರಿಂದ ಅಲ್ಲಿಗೆ ಕನೆಕ್ಷನ್ ಕೊಟ್ಕೊಂಡಿದ್ದೀವಿ. ನೋಡ್ಬೋದು ಎಷ್ಟು ಗಬ್ಬಾಗಿದೆ ಅಂತ. ಮತ್ತು ನಮ್ಮನೆ ಹಾಲು ಎಷ್ಟು ಕ್ಲೀನಾಗಿದೆ ನೋಡಿ, ಸೂಪರ್ ಕ್ಲೀನಿಂಗ್. ನಮ್ಮಮ್ಮ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನನ್ನ ಮಗ ಡಿಸೈನಾಗಿ ತಲೆ ಬಚ್ಚಿ ನಮ್ಮ ಅಮ್ಮನಿಗೆ ಫುಲ್ಲು ಕ್ಲೀನಾಗಿ ಚೆನ್ನಾಗಿ ನೋಡಿದವರು ಆಚೆ ಕಡೆ ಹೋದರೆ ಎದ್ರುಕೊಬಿಡ್ಬೇಕು, ಇದೇನಮ್ಮ ಇವ ಅಮ್ಮನ ತಲೆ ಹಿಂಗೈತೆ ಅಂತ. ಆ್ಯಕ್ಚುಲಿ ಇವತ್ತು ಕೆಲಸ ಮಾಡೋದು ಮೂಡಿಲ್ಲ, ಬಟ್ ಅಂದ್ರೂ ಕೆಲಸ ಮಾಡ್ತಾ ಇದ್ದೀನಿ. ಸ್ವಲ್ಪ ಎನರ್ಜಿ ತೊಗೊಳ್ಳೋಣ ಅಂದ್ಬಿಟ್ಟು ವಾಟರ್ ಮಿಲನ್ ಇದೆ, ಅದನ್ನ ತಿಂತ ಕೆಲಸ ಮಾಡೋಣ. ಸ್ವಲ್ಪ ಸಾಲ್ಟ್ ಹಾಕೋಣ, ಸ್ವಲ್ಪ ಪೆಪ್ಪರ್. ಕೌಶಿ, ನೀ ಬಂದಿಲ್ಲ, ಹುಚ್ಚ ಒಯ್ದುಬಿಟ್ಟು ಹೋದ. ಆ ಕಡೆ ಹೋಗುವ ಕೌಶಿ. ಇದನ್ನೆಲ್ಲ ಸ್ಪೈಸಸ್ ಇದೆ, ಇದನ್ನೆಲ್ಲ ಇಲ್ಲಿ ಫಸ್ಟ್ ಸುರ್ಕೊಳ್ಳೋಣ. ಏನು ಬೇಕು ಏನು ಬೇಡ ಬೇಡದನ್ನೆಲ್ಲ ಬಿಸಾಕೋಣ, ಬೇಕಾಗಿರೋದು ಇಟ್ಕೊಳ್ಳೋಣ. ಇನ್ನು ನೀವೇನಾದರೂ ಆ ಫ್ರಿಡ್ಜ್ನ ನೋಡಿದ್ರೆ ಹಂಗೆ ತಲೆ ತಿರುಗಿದೈತೀರ. ಆ ಫ್ರಿಡ್ಜೇ ಓಪನ್ ಮಾಡಿಲ್ಲ. ಬಿರಿಯಾನಿ ಪೌಡರ್, ವೆಜ್ ಬಿರಿಯಾನಿ ಪೌಡರ್ ಡೇಟ್ ಇದೆಯಾ? ಫಸ್ಟು ಜುಲೈ 2026 ಇದೆ. ಇದು ಆಯ್ತು. ಹೋಗಲ್ಲ ಹೆಜ್ಜೆ ಕಡೆ ತಚ್ಚಿನೋ, ಹೋಗಮ್ಮ, ಅದು ಹುಚ್ಚೈತೆ, ಬೀಳ್ತೀಯಾ? ಹೋಗ ಕಡೆ, ಅಲ್ಲ ಹಾಕ್ತಿ ಬಿಡು ಮ್ಯಾಟ್. ಕೌಶಿ, ಅದು ಮುಟ್ಬಾರ್ದು, ಬಾಯ್ಲಿ ಈ ಕಡೆ. ಹೋಗಲಿ ಆಚೆ. ಇದು ಬೇಕು, ಪೆಪ್ಪರ್ ಪೌಡರ್ ಇಲ್ಲಿ ಖಾಲಿ ಆಗ್ಬಿಟ್ಟಿದೆ, ಇಲ್ಲಿ ಸುಟ್ಬಿಡೋಣ. ಇದು ಇದು ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ. ನೋ ಯೂಸ್, ನೋ ಯೂಸ್, ನೋ ಯೂಸ್. ಸ್ವಲ್ಪ ಕ್ಯಾಮ್ರಾ ಮೇಲ್ ಮಾಡೋಣ, ಫೇಸ್ ಕಾಣಿಸ್ತಾ ಇಲ್ಲ. ಈ ಕೆಲಸ ಮಾಡಕ್ ಮೂಡಿಲ್ಲ ಅಂತಂದ್ರೆ ಸೀರಿಯಸ್ ಆಗಿ ಗೋಡಂಬಿ ಇದೆ, ಬಿ ಬೇಡ, ಇದು ಬೇಡ. ಬ್ರೋಕಲಿ ಸೂಪ್ ಇದು ಇದೆಯಾ? ಹೋಗ್ಬಿಟ್ಟಿದೆ. ಚಂಪಲಿನೂ ಬೇಡ, ಇದು ಬೇಡ. ಇದು ಬೇಕಾಗುತ್ತೆ ಗಾಯ್ಸ್. ಇದು ಏನಂತಂದ್ರೆ ಅರ್ಶಿನ, ಇದು ಪೆಪ್ಪರ್ ಪೌಡರ್, ಇದು ಹೋಗಿದೆ ನೋಡಿ. ಯೂಸ್ ಮಾಡಿಲ್ಲ ಅಂತಂದ್ರೆ ಇದು ಯಾವುದು ಬೇಡ ಬೇಡ. ಬ್ಲ್ಯಾಕ್ ಗ್ರೇಪ್ಸ್ ನೋಡಿ ಇದೆ, ಇದು 2024 ಹೋಗಿದೆ ಗೈಸ್. ಚಾಟ್ ಮಸಾಲ ಅಲ್ಲ, ಡ್ರೈ ಮ್ಯಾಂಗೋ, ಇದು ಯಾವುದು ಬೇಡ ಗೈಸ್, ಬಿಡೋಣ ಇದೆಲ್ಲನೂ. ಅವ್ರ ಭಾಜಿ ಮಸಾಲ ಆ ಕಡೆಗೆ ಹೋಗೋ ಮಚ್ಚಿನೋ. ಇದು ಅವಲಕ್ಕಿ ಇದೆ, ಇದರಲ್ಲೇ ಇರಲಿ, ಸ್ವಲ್ಪ ಕ್ವಾಂಟಿಟಿ ಇದೆ. ಇದು ಶಾವಿಗೆ. ನೀವು ಮನೆ ಕ್ಲೀನ್ ಮಾಡೋದನ್ನೆಲ್ಲ ಯಾಕೆ ಕಂಡುಹಿಡಿದ್ರು ಸೀರಿಯಸ್ಲಿ? ಇದು ಚಿಯಾ ಸೀಡ್ಸ್,
ಈ ಸೀಡ್ಸ್ ಎಲ್ಲ ಒಂದು ಕಡೆ ಇಡಬೇಕು. ಇದು ಒರಿಗಾನೋ ಬೇಕಾಗುತ್ತೆ. ಫ್ರೆಂಡ್ಸ್, ಏನಂದರೆ ಈ ಯಾವುದೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಇಂಟ್ರೆಸ್ಟ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಕೆಲಸ ಎಷ್ಟು ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ನನ್ನ ಪರಿಸ್ಥಿತಿನೂ ಹಂಗೆ ಆಯಿತು. ನಮ್ಮ ಕಿಚನ್ ನೀವು ನೋಡ್ತಾ ಇರ್ಬೋದು, ಒಂದು 2-3 ಬ್ಲಾಗಲ್ಲಿ ಎಷ್ಟು ಮೆಸ್ಸಿಯಾಗಿದೆ ಅಂತಂದರೆ, ಆ್ಯಕ್ಚುಲಿ ಹಳೆ ಫ್ರಿಜ್ಜಿಂದ ಸ್ವಲ್ಪ ಐಟಮ್ಸ್ ಎಲ್ಲ ಎತ್ತಿದ್ವಿ. ಹೊಸ ಫ್ರಿಜ್ಜಿಗೆ ಅದನ್ನ ಆರ್ಗನೈಸ್ ಮಾಡಬೇಕು. ಏನಪ್ಪ ಅಂದರೆ, ಆರ್ಗನೈಸ್ ಮಾಡೋಕ್ಕೆ ಅಷ್ಟು ಬಾಕ್ಸಸ್ಗಳು ಇಲ್ಲ. ಅದರಿಂದ ಏನಾಗ್ಬಿಟ್ಟಿದೆ ಅಂದರೆ ಇಂಟ್ರೆಸ್ಟ್ ಇಲ್ಲ ಮಾಡೋದಕ್ಕೆ. ಅದಕ್ಕೇ ಅದು ಹಂಗೆ ಇಟ್ಟು ಸ್ಲ್ಯಾಬ್ ಫುಲ್ಲು ಬರೀ ಆಲಂಟ ಮೂಲಂಟಗಳೇ ಸೇರಿಕೊಂಡಿತ್ತು. ಅದಕ್ಕೆ ನಮ್ಮಮ್ಮ ಹಿಂಗಾದರೂ ಮಾಡೋದನ್ನ ಕ್ಲೀನ್ ಮಾಡು ಅಂತಂದು. ಅದನ್ನು ಮಾಡಲೋ ಬೇಡವೋ, ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ದಿರ ಏನೋ ಒಂದು ಮಾಡೋಣ ಅಂತಂದ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಏನೋ ಮಾಡಿದೆ. ಅದು ಒಂದು ರೇಂಜಿಗೆ ಕ್ಲೀನ್ ಮಾಡಿದೆ. ಇನ್ನೊಂದು ಸ್ವಲ್ಪ ಹಂಗೇ ಇಟ್ಟೆ. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಕ್ಲೀನ್ ಮಾಡಬೇಕು. ಸ್ಲ್ಯಾಬ್ ಫುಲ್ ಖಾಲಿ ಮಾಡಬೇಕು. ಸ್ವಲ್ಪ ಕಿಚನ್ ಆರ್ಗನೈಸ್ ಮಾಡಬೇಕು. ಸ್ವಲ್ಪ ಮೆಸ್ಸಿಯಾಗಿದೆ. ಮತ್ತು ಈ ಫ್ರಿಜ್ಜಲ್ಲಿ ಹಳೆ ಫ್ರಿಜ್ಜು ಇನ್ನೊಂದೇನೆಂದರೆ, ಒಂದು ಗಾದೆ ಇದೆ, ಹೊಸ ಗಂಡ ಬಂದಮೇಲೆ ಹಳೆ ಗಂಡನ ಮೂಲೆ ಗುಂಪು ಮಾಡ್ತಾರೆ ಅಂತ ಇನ್ನೊಂದು ಗಾದೆ ಇದೆಯಪ್ಪ. ಆ ಗಾದೆ ಈ ಒಂದು ಸಿಚುವೇಶನ್ಗೆ ಸೂಟ್ ಆಗುತ್ತೆ. ಹೊಸ ನೀರು ಬಂದಮೇಲೆ ಹಳೆ ನೀರನ್ನ ಅಂತ ಏನೂ ಇದೆ, ನನಗೆ ನೆನಪಾಗ್ತಾಯಿಲ್ಲ. ಆ ಥರ ಹೊಸ ಫ್ರಿಜ್ ಬಂದಮೇಲೆ ಹಳೆ ಫ್ರಿಜ್ನ ಓಪನ್ನೇ ಮಾಡಿಲ್ಲ, ಹಂಗೇ ಇಟ್ಟಿದ್ದೀನಿ. ಅಲ್ಲಿರೋ ಐಟಮ್ಸ್ಗಳು ತೆಗೆದಿಲ್ಲ, ಹಂಗಂಗೆ ಹಾಕ್ತಾಯಿದ್ದೀನಿ. ಏನೋ ಮಾಡಿ ಇವತ್ತು ಹಳೆ ಫ್ರಿಜ್ಜಲ್ಲಿರುವಂಥ ಎಲ್ಲ ಐಟಮ್ಸ್ನ ಸಾರ್ಟ್ ಔಟ್ ಮಾಡಿ ಬೇಕಾಗಿರುವಂಥದ್ದನ್ನು ಹೊಸ ಫ್ರಿಜ್ಗೆ ಇಟ್ಕೊಂಡು ಬೇಡದೇ ಇರೋವಂಥದ್ದನ್ನು ಬಿಸಾಕಿದೆ. ಸುಮ್ಮನೆ ಯಾಕಂದರೆ ಆರ್ಗನೈಸ್ ಮಾಡಿಟ್ಟರೆ ಏನೇನು ಬೇಕು ಅಂತ ನೋಡಿ ತೊಗೊಬೋದು. ಎಲ್ಲನೂ ತುಂಬಿಟ್ರೆ ಏನಾಗುತ್ತೆ ಅಂತಂದರೆ, ಹಿಂದೆ ಇರೋ ಯಾವುದು ತೊಗೊಳ್ಳಲ್ಲ, ಮುಂದೆ ಇರೋ ಮಾತ್ರ ಖಾಲಿ ಮಾಡ್ತಾ ಇರ್ತೀವಿ. ಆ ಥರ ಆಗಿಬಿಡುತ್ತೆ. ಆಮೇಲೆ ಇನ್ನೊಂದು ಏನಾಯ್ತಂದರೆ, ನಾನು ಇಲ್ಲಿ ಫ್ರಿಜ್ನ ಕ್ಲೀನ್ ಮಾಡ್ತಾಯಿದ್ದೆ, ಈ ಕಡೆ ವಾಷಿಂಗ್ ಮಿಷಿನ್ ಆನ್ ಮಾಡಿದ್ದೆ. ಅದೇನಾಯಿತು, ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಇತ್ತು. ಅದೇನಾಗಿಬಿಟ್ಟಿದೆ, ಯಾವುದೋ ಒಂದು ಪಾತ್ರೆ ಹೋಗ್ಬಿಟ್ಟು ಸಿಂಕ್ ತೂತಕ್ಕೆ ಸಿಕ್ಕಾಕೊಂಡ್ಬಿಟ್ಟೈತೆ. ಅದು ಸಿಂಕ್ ಫುಲ್ ಆಗೈತೆ, ನಾನು ನೋಡಿಕೊಂಡೇ ಇಲ್ಲ. ಆಮೇಲೆ ಅದು ಕೆಳಗಡೆ ದಬ 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 ಅಂತ ನೀರು ಬರ್ತೈತೆ, ಆವಾಗ ನೋಡ್ತೀನಿ. ಆಮೇಲೆ ಇವಾಗ ಮತ್ತು ಅದೊಂದು ಕೆಲಸ ಬೇರೆ ಕ್ಲೀನ್ ಮಾಡ್ದಂಗಾಯಿತು. ಈ ಬಾಡಿಗೆ ಮನೆಗಳಲ್ಲಿ ಎಲ್ಲ ರೀತಿ ಫೆಸಿಲಿಟೀಸ್ಗಳು ಬೇಕು ಅಂದರೆ ಚೆನ್ನಾಗಿ ದುಡ್ಡು ಕೊಡಬೇಕು. ಇಲ್ಲಾಂದರೆ ಇರೋದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು. ಆ ರೀತಿ ಆಗ್ಬಿಟ್ಟೈತೆ. ಇನ್ನೇನು ಮಾಡೋದು ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲನೂ ಕ್ಲೀನ್ ಮಾಡಿದೆ. ಇವತ್ತು ಡಬಲ್ ಕೆಲಸಗಳಾಗೋಯ್ತು. ಕೆಲಸ ಮಾಡೋಕ್ಕೇನು ಇಂಟ್ರೆಸ್ಟ್ ಇರೋಲ್ಲ ನೋಡಿ, ಆ ಟೈಮಲ್ಲಿ ಕೆಲಸಗಳು ಒಂದಾದ್ಮೇಲೆ ಒಂದೊಂದು ಬಂದ್ಬಿಡುತ್ತೆ. ಆವಾಗೇನು ಮಾಡ್ತೀವಿ, ಅರೆ ಕೆಲಸ ಮಾಡಿಬಿಟ್ಟು ಸುಮ್ಮನಾಗ್ಬಿಡೋದು. ಆ ರೀತಿ ಇವತ್ತು ಇದನ್ನು ಅರ್ಧ ಮಾಡಿದೆ. ಅದಾದ ನಂತರ ನೆಲ ಎಲ್ಲ ಒರೆಸ್ಬೇಕಿತ್ತು. ನೀರು ಬೇರೆ ಸ್ವಲ್ಪ ಬಂದುಬಿಟ್ಟಿತ್ತು, ಅದನ್ನು ಕೂಡ ಒರೆಸಿ ಪಾಪುಗೆ ಸ್ನಾನ ಮಾಡಿಸ್ಬೇಕಿತ್ತು. ಪಾಪುಗೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಅದಾದ ನಂತರ ಇನ್ನು ಮಿಕ್ಕಿರುವಂಥ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾದೆ. ಆಮೇಲೆ ಏನೂ ಮಾಡಲೇ ಇಲ್ಲ. ನಾಳೆ ಆದ್ರೂ ನೋಡೋಣ, ನೆಕ್ಸ್ಟ್ ವ್ಲಾಗ್ ಅಷ್ಟರಲ್ಲಾದ್ರೂ ಸ್ವಲ್ಪ ಕ್ಲೀನ್ ಮಾಡಬೇಕು. ಕಿಚನ್ ತುಂಬಾ ಮೆಸ್ಸಿ ಆಗಿಬಿಟ್ಟಿದೆ ಗೈಸ್, ಯಾರೂ ಏನು ಅಂದ್ಕೋಬೇಡಿ. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲಿ ಇದೇ ಥರ. ಯಾಕಂದ್ರೆ ಗೊತ್ತಾ, ಇವಾಗ ಪಾಪುನ ಇಟ್ಕೊಂಡು ಪಾಪುನ ನೋಡ್ಕೋತಾ ಇರ್ತೀವ. ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸ್ವಲ್ಪ ಫೋನ್ ನೋಡೋಣ, ಇಲ್ಲ ಏನಾದರೂ ಒಂದು ರೀಲ್ಸ್ ಮಾಡೋಣ, ಇಲ್ಲಾಂದರೆ ಸ್ವಲ್ಪ ಹೊತ್ತು ಹಂಗೇನಾದರೂ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋಣ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಅದ್ರ ಮಧ್ಯೆ ಕೆಲಸ ಮಾಡು ಅಂತಂದರೆ ಯಾರಿಗೆ ತಾನೇ ಇಂಟ್ರೆಸ್ಟ್ ಬರುತ್ತೆ? ಇದು ಎಷ್ಟು ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಕಾಮೆಂಟ್ ಮಾಡಿ. ಆಲ್ಮೋಸ್ಟ್ ಆಲ್ ಎಲ್ಲ ತಾಯಂದಿರಿಗೂ ಹಾಗೇ ಆಗಿರುತ್ತೆ. ನಾನು ಕೂಡ ಅದೇ ರೀತಿಯಲ್ಲಿ ಸೋಮಾರಿತನದಿಂದ ಕೆಲಸನ ಮಾಡ್ಕೊಂಡು ಬಂದೆ. ಅದು ನೋಡಿದ್ರೆ ಎರಡೆರಡು ಕೆಲಸ ಆಗೇನೇನೋ ಆಗೋಯಿತು. ಇವತ್ತಿನ ವ್ಲಾಗಲ್ಲಿ ಪಾಪದ್ದು 11 ಮಂತದ್ದು ಇದು ಇತ್ತು. ಏನಪ್ಪ ಮತ್ತು ಇನ್ನೊಂದು ಏನಪ್ಪ ವಿಷಯ ಅಂತಂದರೆ, ನನಗೆ ಬ್ಯಾಕ್ ಪೇಯ್ನ್ ಅಲ್ಲ, ಹಿಪ್ ಜಾಯಿಂಟ್ ನೋವು ಅಂತ ಹೇಳಿದ್ನಲ್ಲ, ನನಗೆ ಈ ಮೆಡಿಸನ್ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನನಗೆ ಸ್ವಲ್ಪ ಬೆಟರ್ ಫೀಲ್ ಆಗ್ತಾಯಿದೆ. ಸೊ ನಿಮ್ಗೆ ಯಾರಿಗಾದ್ರೂ ಈ ಥರ ಪ್ರಾಬ್ಲಮ್ ಇತ್ತು ಅಂತಂದರೆ
ನನಗೆ ಕಾಮೆಂಟ್ ಮಾಡಿ. ನಾನು ಒಂದು ಹಾಸ್ಪಿಟಲ್ನ ಸಜೆಷನ್ ಕೊಡ್ತೀನಿ. ಸೊ ಅಲ್ಲಿಗೆ ಹೋಗಿ ನೀವು ನಿಮ್ಮ ಒಂದು ಸೊಂಟ ನೋವು ಅಥವಾ ಆ ಒಂದು ಟೈಪ್ಸ್ ಆಫ್ ನೋವು ಏನಿದೆ ಅದನ್ನು ರಿಲೀಸ್ ಮಾಡ್ಕೊಬೋದು. ಸೀರಿಯಸ್ ಆಗಿ ನಾನು ಎಷ್ಟು ಅಂತ 3 ಮಂತ್ಸಿಂದನೇ ಅನ್ಕೊಬೋದು ನನಗೆ ಅಷ್ಟೊಂದು ಬ್ಯಾಕ್ ಪೇಯ್ನ್ ಬರ್ತಾಯಿತ್ತು. ಅದು ಬ್ಯಾಕ್ ಪೇಯ್ನ್ ಅಂತಲೂ ಗೊತ್ತಿಲ್ಲ, ಈ ಕಡೆ ಜಾಯಿಂಟ್ ಪೇಯ್ನ್ ಅಂತಲೂ ಗೊತ್ತಿಲ್ಲ. ಆ್ಯಕ್ಚುಲಿ ಬಾಡಿ ವೀಕ್ ಆಗಿತ್ತು. ಅದಕ್ಕೇ ಹೇಳೋದು, ಡೆಲಿವರಿ ಆದ ನಂತರ ಅವ್ರು ಹೇಳೋ ಡಾಕ್ಟರ್ ಏನು ಕೊಟ್ಟಿರ್ತಾರೆ ಟ್ಯಾಬ್ಲೆಟ್ಗಳನ್ನ ಎಷ್ಟು ಮಂತ್ ಹೇಳಿರ್ತಾರೆ ಅಷ್ಟು ಮಂತು ತೊಗೋಬೇಕು. ಮತ್ತು ಆ ಟೈಮಲ್ಲಿ ಇವಾಗ ಹಿಂದಿನ ಕಾಲದವ್ರ ಥರ ಊಟ ಮಾಡಬೇಡಿ, ಬರೀ ಅನ್ನನೇ ತಿನ್ನಿ, ಬರೀ ಏನೂ ಕೊಡಬೇಡಿ ಅಂತ ಆ ಥರ ಮಾಡ್ತಾರೆ ನೋಡಿ, ಅಂಥವ್ರಿಗೆ ಇದು ಒಂದು ಒಳ್ಳೆಯ ವೀಡಿಯೋ ಅಂತಲೇ ಹೇಳ್ಬೋದು. ಸೀರಿಯಸ್ಲಿ ಆವಾಗ ಏನೂ ಅನಿಸಲ್ಲ, ಬಟ್ ಆಮೇಲೆ ತೋರಿಸುತ್ತೆ. ಸ್ಟಾರ್ಟಿಂಗಿಂದನೇ ಚೆನ್ನಾಗಿ ತಿಂದ್ಕೊಂಡು ಒಂದೊಳ್ಳೆ ಸೊಪ್ಪು, ಕಾಳು, ಕಡ್ಡಿ ಈ ಥರ ತಿಂದ್ಕೊಂಡ್ರೆ ಬಚಾವು. ಇಲ್ಲ ಅಂದ್ರಂತೂ ಅದರಲ್ಲೂ ನನಗೆ ಸರ್ಜರಿ ಆಗಿದೆ. ಆಲ್ರೆಡಿ ಬಾಡಿ ವೀಕ್ ಆಗಿರುತ್ತೆ. ಇವಾಗ ನಾರ್ಮಲ್ ಡೆಲಿವರಿ ಆಗಿದೆ, ನಾರ್ಮಲ್ ಅಲ್ಲ ಸಿಸೇರಿಯನು. ಇವಾಗ ಮತ್ತೆ ನನ್ನ ಬಾಡಿಯಲ್ಲಿ ಒಂದು ಅರ್ಧ ಅಷ್ಟು ಏನೋ ಶಕ್ತಿ ಹೋಗಿರುತ್ತೆ. ಇವಾಗ ಏನೂ ತಿಂದಿರ, ಏನೂ ಮಾಡ್ದಿರ, ಅವ್ರು ಕೊಡೋ ಮಾತ್ರೆಗಳನ್ನು ತೊಗೊಳ್ದಿರ ಸ್ಟಾಪ್ ಮಾಡಿಬಿಟ್ಟು, ಆಮೇಲೆ ಇನ್ನೊಂದೇನು ಅಂದರೆ ಪಾಪುನ ಎತ್ಕೊಬೇಕು, ಪಾಪುನ ಮೇಂಟೈನ್ ಮಾಡಬೇಕು, ತಿನ್ನಿಸ್ಬೇಕು, ಇದು ಮಾಡಬೇಕು, ಎತ್ಕೊಬೇಕು. ಹೆವಿ ತೀಟೆ ಇರೋ ಮಕ್ಕಳು ಅವ್ರನ್ನ ಮೇಂಟೈನ್ ಮಾಡಬೇಕಂದ್ರೆ ಸೀರಿಯಸ್ಲಾಗಿ 3 ಸತಿ ತಿನ್ನೋದಲ್ಲ 5 ಸತಿ ತಿನ್ನಬೇಕಾಗತ್ತೆ. ಅಷ್ಟು ನಮಗೆ ಬಾಡಿಗೆ ಸ್ಟ್ರೆಂತ್ ಬೇಕಾಗತ್ತೆ. ಅದರಿಂದ ಚೆನ್ನಾಗಿ ತಿನ್ಬೇಕು ಡೆಲಿವರಿ ಆದಮೇಲೆ. ಕೌಶಿಕ್, ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀವಿ ಹಾಲು ತೊಗೊಬರೋಕ್ಕೆ. ನಮ್ಮ ಮನೇಲಿ ನಾವೇ ಚಿಕ್ಕವರು, ಹೋಗ್ಬಿಟ್ಟು ಬರೋಣ. ಏನು ಬೇಕಪ್ಪ ನಿಮಗೆ? ಬೋಟಿ 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 ಅಂತ ಬೋಟಿ. ಇವಾಗ ತುಂಬಾ ಸಮ್ಮರ್ ಇದೆ. ಸಮ್ಮರಲ್ಲಿ ದಪ್ಪ ಬಟ್ಟೆಗಳನ್ನ ಹಾಕ್ಕೊಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಒಂದೆರಡು ಸ್ಲೀವ್ಲೆಸ್ ಟಾಪ್ಸ್ ತರಿಸಿದೆ. ತೋರಿಸೋಣ, ನಿಮಗೂ ಕೂಡ ಇಷ್ಟ ಆಗುತ್ತೇನೋ. ಇಷ್ಟ ಆದರೆ ಲಿಂಕ್ ಬೇಕಂದರೆ ಕಾಮೆಂಟ್ ಮಾಡಿ, ನಾನು ಶೇರ್ ಮಾಡ್ಕೊತೀನಿ. ಕೌಶಿಕ್ ಮಲ್ಕೊಂಡಿದ್ದಾನೆ ಇಲ್ಲೇ ರೂಮಲ್ಲಿ, ವೀಡಿಯೋಸ್ ಮಾಡ್ತಾಯಿದ್ದೆ ಅದರಿಂದ. ಆ್ಯಕ್ಚುಲಿ ಇದು ಬೀಚ್ ಕಡೆನೂ ಹಾಕ್ಕೊಬೋದು. ಬೀಚಲ್ಲೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ. ಮನೇಲಿ ಹಾಕ್ಕೊಳ್ಳೋಕ್ಕೆ ಸಮ್ಮರಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡೋಣ ಎಲ್ ಸೈಜ್ ತರಿಸಿದೆ, ದೊಡ್ಡದಾಗುತ್ತೆ ಏನೋ ಗೊತ್ತಿಲ್ಲ. ಇಲ್ಲಿ ಪ್ರಿಂಟೆಡ್ ಇದೆ ಈ ಥರದ್ದು, ಈ ಥರ ಬರುತ್ತೆ. ಕರೆಕ್ಟಾಗಿದೆ, ಬಟ್ಟೆ ಸಾಫ್ಟ್ ಆಗಿದೆ. ಈ ಬಟ್ಟೆ ಏನೂ ಆಗೋದಿಲ್ಲ, ಈ ಥರ ಬಟ್ಟೆಗಳು. ಆಮೇಲೆ ಗುಂಜು ಥರ ಬಿಟ್ಕೊಳ್ಳುತ್ತೆ ನೋಡಿ, ಆ ಥರನೂ ಆಗೋದಿಲ್ಲ. ಚೆನ್ನಾಗಿದೆ. 2 ತರಿಸಿದ್ದೀನಿ, 2 ಬೇರೆ ಬೇರೆ ಪ್ರಿಂಟ್. 2 ಬೇರೆ ಬೇರೆ ಪ್ರಿಂಟ್. ಇದೊಂದು ಮತ್ತು ಪಿಂಕ್ ಒಂದು. ಲಿಂಕ್ ಬೇಕಂದರೆ ಕಾಮೆಂಟ್ ಮಾಡಿ. ಎಷ್ಟು ಪ್ರೈಸ್ ಅಂತಂದರೆ 314 ರುಪೀಸ್ ಏನೋ ಐ ಥಿಂಕ್ ಕೊಡ್ಬೋದಾ. ನಾರ್ಮಲಾಗಿ ಶಾಪಲ್ಲಿ ತೊಗೊಂಡ್ರೂ ಇಷ್ಟೇ ಇರುತ್ತೆ. ಸೊ ಶಾಪಲ್ಲೆಲ್ಲ ಹೋಗ್ಬಿಟ್ಟು ತೊಗೋಷ್ಟು ಟೈಮ್ ಇಲ್ಲ, ಟೈಮ್ ಅಂತಲ್ಲ ಹೋಗೋಕ್ಕಾಗಲ್ಲ. ಸೊ ಅದರಿಂದ ಆನ್ಲೈನಲ್ಲೇ ತೊಗೊಂಡೆ. ಐ ಥಿಂಕ್ ನಿಮ್ಗೆ ಆಚೆ ಸಿಕ್ಕಿದ್ರೆ ನೀವು ತೊಗೊಬೋದು. ನನಗೆ ಅಮ್ಮರಿಗೆ 2 ಬಟ್ಟೆ ತೊಗೊಂಡಿದ್ದೀನಿ, ಬರೀ ಟಾಪ್ಸ್ ಅಷ್ಟೇ. ಬಿರಿಯಾನಿ ನಮ್ಮ ಮನೇಲೇ ಶಾರ್ಟ್ಸ್ ಎಲ್ಲ ಇದೆ, ಮತ್ತು ನೈಟ್ ಪ್ಯಾಂಟ್ ಹಾಕೋದೇನಲ್ಲ. ಸೊ ಅದರಿಂದ ನಾನು ತುಂಬ ಸ್ವೆಟ್ ಆಗ್ತೀನಿ, ಫ್ಯಾನ್ ಇದ್ರೂ ತುಂಬ ಸ್ವೆಟ್ ಆಗ್ತೀನಿ. ಸೊ ಅದರಿಂದ ನನಗೆ ಸೆಕೆ ಎಲ್ಲ ತಡ್ಕೊಳ್ಳೋದು ತುಂಬ ಕಷ್ಟ. ನಾನು ಚಳಿನೂ ತಡೆಯಲ್ಲ, ಸೆಕೆನೂ ತಡೆಯಲ್ಲ. ಕೆಲವೊಬ್ಬರಿಗೆ ಚಳಿ ತಡೀತಾರೆ, ಸೆಕೆ ತಡೆಯೋಕ್ಕಾಗಲ್ಲ. ಕೆಲವೊಬ್ಬರು ಸೆಕೆ ತಡೀತಾರೆ, ಚಳಿ ತಡೆಯೋಕ್ಕಾಗಲ್ಲ. ನಮ್ಮ ಮನೆಯಲ್ಲಿ ನಾನು ಯಾವುದೂ ತಡೆಯಲ್ಲ. ಮತ್ತು ಇವತ್ತು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಎಲ್ಲ ಮಾಡಿದ್ನಲ್ಲ, ಸೊ ಅದರದ್ದೊಂದು ವ್ಲಾಗ್ ಇದೆ. ತುಂಬ ಸಿಂಪಲ್ ವ್ಲಾಗ್ ಆಯಿತು. ಆ್ಯಕ್ಚುಲಿ ಇವತ್ತು ಏನಂತಂದರೆ, ನನ್ನ ಕೌಶಿಕ್ದು 10 ಮಂತ್
11 ಮಂತ್ ಕಂಪ್ಲೀಟ್ ಆಗಿ 12 ಮಂತಿಗೆ ಬಿದ್ದೈತೆ. ಸೊ ನಮ್ಮ ಮನೆಯವ್ರಿಗೆ ಹೇಳಬೇಕು, ಒಂದು ಪುಟ್ಟ ಕೇಕ್ ತೊಗೊಂಬಾ ಅಂತ, ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು. ಆ್ಯಕ್ಚುಲಿ ಅವ್ನು ಫೋಟೋಶೂಟ್ ಮಾಡೇ ಇಲ್ಲ. ನೋಡೋಣ ಇವಾಗ. ಐ ಥಿಂಕ್ ಏನೊಂದು ಪ್ರಾಬ್ಲಮ್ ಅಂತಂದರೆ, ಇವಾಗ ಅವನು ಯಾವುದೇ ರೀತಿ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಳ್ಳೋದಿಲ್ಲ. ಏನೇ ಡೆಕೋರ್ ಮಾಡಿದ್ರೂ ಅದನ್ನೆಲ್ಲ ಏನೋ ಹಾಳು ಮಾಡ್ತಾನೆ. ಸೊ ಅದರಿಂದ ಡೆಕೋರ್ ಮಾಡೋಕ್ಕೆ ನನಗೆ ತುಂಬಾ ಕಷ್ಟ ಆಗುತ್ತೆ. ಮಾಡೋಕ್ಕೆ ಈಸಿ, ಮಾಡ್ತೀನಿ, ಬಟ್ ಫೋಟೋ ತೆಗಿಯೋದು ತುಂಬಾ ಕಷ್ಟ. ಒಂಚೂರು ನಿಂತ್ಕೊಳ್ಳಲ್ಲ, ಏನು ಹಾಕ್ಸಿದ್ರೂ ಹಾಕ್ಕೊಳ್ಳಲ್ಲ, ಎಲ್ಲನೂ ಕಿತ್ತು ಬಿಸಾಕ್ತಾ ಇರ್ತಾನೆ. ಸೊ ಅದರಿಂದ ಲಾಸ್ಟ್ ಮಂತು ನಾನು 10 ಮಂತ್ ಕಂಪ್ಲೀಟ್ ಆದಮೇಲೂ ಕೂಡ ಒಂದು ಕೇಕಲ್ಲೇ 10 ಮಂತ್ ಅಂತ ಬರೆದ್ಬಿಟ್ಟು ಹಂಗೆ ಫೋಟೋ ತೆಗೆದಿದ್ದೆ. ಇವಾಗಲೂ ಕೂಡ ಹಾಗೇ ಮಾಡ್ತೀನಿ. 11 ಮಂತ್ ಕಂಪ್ಲೀಟ್ ಅಂತ 11 ಮಂತ್ ಅಂತ ಹಾಕ್ಬಿಟ್ಟು ಜಸ್ಟ್ ಸಿಂಪಲಾಗಿ ಫೋಟೋ ತೊಗೊಳ್ಳೋಣ, ಹೆಂಗಿದ್ರು ಕೇಕ್ ತಿಂದಂಗೆ ಆಗುತ್ತೆ, ಫೋಟೋನೂ ತಕ್ಕೊಂಡಂಗೆ ಆಗುತ್ತೆ ಅಂದ್ಬಿಟ್ಟು. ನೆಕ್ಸ್ಟ್ ಮಂತು ನಮ್ಮ ಕೌಶಿಕ್ ಬರ್ಡೇ ಇದೆ. ನೋಡೋಣ, ಇನ್ನೂ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಯಾವ ಥರ ಮಾಡೋಣ ಅಂತ. ಐ ಥಿಂಕ್ ನನ್ನ ಪ್ರಕಾರ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು, ತುಂಬ ಏನು ಗ್ರ್ಯಾಂಡಾಗೆಲ್ಲ ಬೇಡ. ಯಾಕಂದರೆ ಪಾಪುಗಿನ ಏನೂ ಗೊತ್ತಾಗೋಲ್ಲ, ಬರ್ಡೇ ಅಂತಲೂ ಗೊತ್ತಾಗಲ್ಲ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿ ಎಷ್ಟೊಂದೆಲ್ಲ ಮಾಡೋದಕ್ಕಿಂತ ಸಿಂಪಲ್ಲಾಗಿ ಯಾರ್ಯಾರು ಬೇಕು, ನಮ್ಮವರು ಯಾರ್ಯಾರಿದ್ದಾರೆ ಅವ್ರು ಮಾತ್ರ ಕರೆದ್ಬಿಟ್ಟು ಕೇಕೆಲ್ಲ ಕಟ್ ಮಾಡ್ತೀವಿ ಸಿಂಪಲ್ಲಾಗಿ. ನೈಟು ಆ್ಯಕ್ಚುಲಿ ಮಧ್ಯಾಹ್ನ ಮಾಡೋದು ಅಥವಾ ಈವ್ನಿಂಗ್ ಮಾಡೋದು ಅನ್ನೋದೊಂದು ಕನ್ಫ್ಯೂಸ್ ಇದೆ. ಸೊ ನೋಡೋಣ, ನಮ್ಮ ಮನೆಯವರು ಈವ್ನಿಂಗ್ ಟೈಮ್ ಮಾಡೋಣ ಅಂತ ಇದ್ದಾರೆ. ನಾನು ಮಧ್ಯಾಹ್ನ ಮಾಡೋಣ, ಆಫ್ಟರ್ನೂನ್ ಟೈಮಲ್ಲಿ ಆ ಥರ ಮಧ್ಯಾಹ್ನ ಲಂಚ್ಗೂ ಕೂಡ ಸರಿ ಹೋಗುತ್ತೆ ಅಂತ ಇದ್ದೀನಿ. ಗೊತ್ತಿಲ್ಲ ಯಾವ ಥರ ಪ್ಲ್ಯಾನ್ ಆಗುತ್ತೆ ಅಂತ ಅಂದ್ಬಿಟ್ಟು. ಬೇರೆ ಎಲ್ಲೂ ಹೋಗಲ್ಲ, ಮೇಲ್ಗಡೆ ನಮ್ಮದು ಟೆರಸ್ ಇದೆಯಲ್ಲ, ಸೊ ಅಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ಅಲ್ಲೇ ಜಾಗ ದೊಡ್ಡದಿದೆ. ಸೊ ಅಲ್ಲಿ ಇಲ್ಲಿ ಯಾಕೆ ಹೋಗೋದು ಅಂದ್ಬಿಟ್ಟು ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ವಿಚಾರಿಸ್ಬೇಕು ಅಲ್ಲಿ. ಏನು ಸ್ಯಾಮೆ ಲಾಸ್ಟ್ ಟೈಮ್ ನಾನು ಸೀಮಂತ ಮಾಡಿದ್ದಲ್ಲ, ಸೊ ಅಲ್ಲೇ ಜಾಗ ಹೆವಿ ಆಗಿದೆ, ಆರಾಮ್ಸೆ ಮಾಡ್ಕೊಬೋದು. ಇನ್ನೂ ಅದರ ಪ್ಲ್ಯಾನಿಂಗ್ ಎಲ್ಲ ಮಾಡ್ತಾಯಿದ್ದೀನಿ, ಯಾವ ಥರ ಮಾಡೋಣ ಅಂತ. ಒಂದು ಸುಮ್ಮನೆ ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಹೋಗಿ ನಮ್ಮ ಶಾಪ್ ಹತ್ರ ಒಂದು 200 ಮೆಂಬರ್ಸ್ಗೆ ಊಟ ಏನಾದರೂ ಕೊಟ್ಬಿಟ್ಟು ಸಾಕು, ಚಿಕ್ಕದಾಗಿ ಕೇಕ್ ಕಟ್ ಮಾಡಿಬಿಡೋಣ ಅಂತ ಒಂದು ಐಡಿಯಾ. ಇನ್ನೊಂದು, ಇಲ್ಲ ಮನೆಯಲ್ಲೇ ಮಾಡೋಣ ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ. ಮನೆಯಲ್ಲೇ ಸ್ವಲ್ಪ ಅಡುಗೆ ಎಲ್ಲ ಮಾಡಿಸ್ಬಿಟ್ಟು ಅದೇ ಆರ್ಡರ್ ಕೊಟ್ಬಿಟ್ಟು ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ರೀತಿ ಆಗುತ್ತೆ ಏನು ಅಂತ, ಇನ್ನೂ ಏನೂ ಐಡಿಯಾಸ್ ಇಲ್ಲ. ಮತ್ತು ಅಷ್ಟೇ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ, ಇವಾಗಲೇ ಎಂಡ್ ಮಾಡಲ್ಲ, ಮತ್ತು ನಮ್ಮ ಮನೆಯವ್ರು ಬಂದಮೇಲೆ ಕೇಕೆಲ್ಲ ಕಟಿಂಗ್ ಮಾಡಿ ಆಮೇಲೆ ಎಂಡ್ ಮಾಡ್ತೀನಿ. ಪ್ಲೀಸ್ ದಯವಿಟ್ಟು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋಸ್ ಎಲ್ಲ ಹೇಗೆ ಬರ್ತಾಯಿದೆ ಅಂದ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ ಹೇಳಿ. ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಶಾರ್ಟ್ಸ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ರೀಲ್ಸ್ಗಳು ಕೂಡ. ಅದರಲ್ಲೂ ಹೋಗ್ಬಿಟ್ಟು ದಿವ್ಯಾ ದೀಪು 098 ಅಂತ ಇದೆ. ಸೊ ಆ ಒಂದು ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ಫಾಲೋ ಮಾಡಿ. ಮತ್ತು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಡೈಲಿ 2 ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಇಷ್ಟ ಆಯ್ತಾ ಏನು ಅಂತ ಕಾಮೆಂಟ್ ಮಾಡಿ. ಇನ್ಸ್ಟಾಗ್ರಾಮ್ ID ದಿವ್ಯಾ ದೀಪು 098 ನೆನಪಲ್ಲಿದೆ ತಾನೇ, ಹೋಗ್ಬಿಟ್ಟು ಫಾಲೋ ಮಾಡಿ ಪ್ಲೀಸ್. ಮತ್ತೆ ಆಮೇಲೆ ಸಿಗ್ತೀನಿ, ಬಾಯ್. ಮತ್ತು ನಮ್ಮ ಕೌಶಿಕ್ದು 11 ಮಂತ್ ಕಂಪ್ಲೀಟ್ ಒಂದು ಚಿಕ್ಕ ಕೇಕ್ ಕಟ್ಟಿಂಗ್ನ ನೀವು ನೋಡಿ. ಸುಮ್ಮನೆ ಕೇಕ್ ಕಟ್ ಮಾಡೋದು, ಒಂದೆರಡು ಫೋಟೋ ತಗೊಳ್ಳೋದು ಅಷ್ಟೇ, ಬೇರೆ ಏನು ಡೆಕೋರೇಷನ್ ಇಲ್ಲ, ಬೇರೆ ಏನೂ ಇಲ್ಲ. ನಮ್ಮ ಕೌಶಿಕ್ ಕೇಕ್ದು ಇರೋದಕ್ಕೂ ಅದನ್ನ ಕಟ್ ಮಾಡ್ತೀನಿ ಅಂತ ಫುಲ್ಲು ಇದಾಗ್ಬಿಟ್ಟಿದ್ದ. ಆಮೇಲೆ ಅವನ ಕೈಲಿ ಏನು ಕೇಕ್ ಕೊಟ್ಟಿಲ್ಲ. ಆಮೇಲೆ ನಾವು 3 ಜನ ನಿಂತ್ಕೊಂಡು, ಆಮೇಲೆ ನಮ್ಮಮ್ಮನ್ನ ಕರೆದೆ. ನಮ್ಮಮ್ಮ ಬೇರೆ ನೈಟಿ ಹಾಕ್ಕೊಂಡಿತ್ತಲ್ಲ, ಸರಿ ನೀವೇ ಕಟ್ ಮಾಡಿರಿ, ಇಲ್ಲೇ ಕೂತಿದ್ದೀನಲ್ಲ ಅಂತು. ಆಮೇಲೆ ನನ್ನ ಮಗ ಏನು ಮಾಡ್ತಾನೆ, ನಮ್ಮ ಅಮ್ಮನ ಜೊತೆ ಇಟ್ಕೊಳ್ಳೋದು ಹೋಗಿ. ಸೊ ಅದು ಬೇರೆ ಜೊತೆ ಎಲ್ಲ ಹಂಗೆ ಹಿಂಗೆ ಆಗಿತ್ತು. ಸರಿ ನೀವು ಮಾಡಿರಿ ಅಂತಂದ್ಬಿಟ್ಟು ಅಲ್ಲೇ ಕೂತಿತ್ತು. ನಾವು 3 ಜನ ಹಂಗೆ ನಮ್ಮ ಕೌಶಿಕಲ್ಲಿ ಕೇಕ್ನ ಕಟಿಂಗ್ ಮಾಡ್ತೀವಿ. ಎಷ್ಟು ಬೇಗ 11 ಮಂತ್ ಕಂಪ್ಲೀಟ್ ಆಯಿತು ಅಂತಲೇ ಗೊತ್ತಿಲ್ಲ. ನಿನ್ನೆ ಮೊನ್ನೆ ಹುಟ್ದಂಗೈತೆ. ನಿನ್ನೆ ಮೊನ್ನೆ ತಾನೇ ಕರ್ಗೆ ಪಿಣಿಕೆ ಒಂದು ನಿಂಕರ ಇದ್ದ ಹುಟ್ಟಿದಾಗ. ಇವಾಗ ನೋಡಿದ್ರೆ ನಮಗೆ ಹೊಡಿಯೋಕ್ಕೆ ಬರ್ತಾನೆ. ಅದೇ ಫುಲ್ ಕಲರ್ ಆಗಿಬಿಟ್ಟಿದ್ದಾನೆ ನನ್ನ ಮಗ. ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನಮ್ಮ ಕೌಶಿಕ್ ಯಾವ ರೀತಿ ಕಲರ್ ಆದ ಅಂತಂದ್ಬಿಟ್ಟು. ಆ ವಿಡಿಯೋ ಬೇಕಂತಾರೆ ಕಾಮೆಂಟ್ ಮಾಡಿ, ಇಲ್ಲಾಂದರೆ ನಾನು ಆಲ್ರೆಡಿ ಹಾಕಿದ್ದೀನಲ್ಲ, ಸೊ ಹೋಗ್ಬಿಟ್ಟು ಚೆಕ್ ಮಾಡಿ. ಬೇರೆ ಏನಾದರೂ ಕ್ವಶನ್ಸ್ ಇದ್ದರೆ ಕಾಮೆಂಟ್ ಮಾಡಿ ಗಾಯ್ಸ್. ಏನಾದರೂ ಒಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ಸುಮ್ಮನೆ ನೋಡ್ಬಿಟ್ಟು ಸುಮ್ಮನಾದರೆ, ಅದರಲ್ಲೂ ನೋಡೋದು ಒಂದು 25 ಜನದಲ್ಲಿ ಒಂದು 5 ಜನ ಆದರೂ ಕಾಮೆಂಟ್ ಮಾಡಬೇಕು ತಾನೆ.
ನೋಡ್ಬಿಟ್ಟು ಸುಮ್ಮನಾಗ್ತೀರ. ಒಂದು ಹಾಯ್ ಅಂತನಾದರೂ ಕಮೆಂಟ್ ಮಾಡಿ ಗೈಸ್. ನೀವು ಓಹ್! ಸರಿ ಬಿಡಿ ಆಯಿತು. ಕೇಕ್ ಎಲ್ಲ ತಿಂದು ಆಲ್ರೆಡಿ ನಾನು ಊಟ ಮಾಡಿಬಿಟ್ಟಿದ್ದೆ. ಸ್ವಲ್ಪ ಕೇಕ್ ತಿಂದು ಇವತ್ತಿನ ವ್ಲಾಗ್ನ ನಾನು ಇಲ್ಲಿ ಮುಗಿಸ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋನ ನೋಡಿ ಎಂಜಾಯ್ ಮಾಡಿ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಮತ್ತು ಫೋಟೋಸ್ ಎಲ್ಲ ಚೆನ್ನಾಗಿ ಬಂತಾ? ನಾರ್ಮಲಾಗಿ ಫೋಟೋಸ್ ತೊಗೊಂಡಿರೋದು, ಆ ಥರ ಏನೂ ಫೋಟೋಸ್ ತೊಗೊಂಡಿಲ್ಲ. ನಮ್ಮ ಕೌಶಿಕ್ ಹೇಗಿದ್ದಾನೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಕೌಶಿಕ್ ಫೋಟೋಸ್ ಹೇಗೆ ಬಂತು ಅಂತಂದ್ಬಿಟ್ಟು ಕಾಮೆಂಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಲವ್ ಯು ಆಲ್. ವಿಡಿಯೋ ನೋಡಿದ್ದಕ್ಕೆ ಎಷ್ಟು ಜನ ನೋಡಿದ್ದೀರ ಅಷ್ಟಕ್ಕೂ ಥ್ಯಾಂಕ್ಸ್.